ನಮಸ್ಕಾರ ಟಿವಿ5 ನ್ಯೂಸ್ಗೆ ಸ್ವಾಗತ. ನಾನು ದಶರಥ್ ಸಾವೂರು. ಸಾರಿಗೆ ನೌಕರರ ಮುಷ್ಕರಕ್ಕೆ ಮಣಿದ ಸರ್ಕಾರ ಶೇಕಡ 12.5% ವೇತನವನ್ನು ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿದೆ. ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ. ಸಾರಿಗೆ ಸಿಬ್ಬಂದಿ ಹಾಗೂ ಸರ್ಕಾರದ ನಡುವಿನ ಜಟಾಪಟಿ ಬಹಳಷ್ಟು ತೀವ್ರ ಮಟ್ಟಕ್ಕೆ ಹೋಗಿತ್ತು. ಎಲ್ಲೋ ಒಂದು ಕಡೆ ಸರ್ಕಾರ ನೀಡಿರುವಂಥ ಅಲ್ಪ ಕಾಣಿಕೆಗೆ KSRTC ನೌಕರರು ಅಥವಾ ಸಾರಿಗೆ ನೌಕರರು ಸಮಾಧಾನ ಪಟ್ಟುಕೊಳ್ತಾರೆ ಅಂತ ಹೇಳಿ ರಾಜ್ಯ ಸರ್ಕಾರ ನಿರೀಕ್ಷೆ ಮಾಡಿತ್ತು. ರಾಜ್ಯ ಸರ್ಕಾರದ ನಿರೀಕ್ಷೆ ಸುಳ್ಳಾಯಿತು. ಸಾರಿಗೆ ನೌಕರರ ಹೋರಾಟದ ಎಚ್ಚರಿಕೆ ತೀವ್ರಗೊಂಡು ಇದೀಗ ಆ ಹೋರಾಟ ಫಲಿಸಿದೆ. ಹೌದು, ಒಟ್ಟು 26 ತಿಂಗಳ ಹಿಂಬಾಕಿಯನ್ನು ನೀಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಮುಂದಿನ ತಿಂಗಳಿನಿಂದಲೇ ವೇತನ ಪರಿಷ್ಕರಣೆ ಮಾಡುವುದಾಗಿ ಆದೇಶವನ್ನು ಮಾಡಿದೆ. ಏಪ್ರಿಲ್ 2025 ತಿಂಗಳಿನಿಂದಲೇ ಇದು ಪೂರ್ವಾನ್ವಯವಾಗುವಂತೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಹಿಂಬಾಕಿ ವಿಷಯದಲ್ಲಿ ಬಹಳ ಜಟಾಪಟಿ ನಡೀತಾ ಇತ್ತು. ಹೋರಾಟ ತೀವ್ರಗೊಳಿಸುವ ಮಟ್ಟಕ್ಕೂ ಕೂಡ ಹೋಗಿತ್ತು. ಸರ್ಕಾರ ಎಸ್ಮಾ ಜಾರಿ ಮಾಡುವ ಮೂಲಕವೂ ಕೂಡ ಸಾರಿಗೆ ನೌಕರರ ಹೋರಾಟವನ್ನು ಹತ್ತಿಕ್ಕುವ ಧೋರಣೆಯನ್ನು ಕೂಡ ಪ್ರದರ್ಶನ ಮಾಡಲಿಕ್ಕೆ ಸಿದ್ಧವಾಗಿತ್ತು. ಇದೆಲ್ಲವೂ ಕೂಡ ವರ್ಕೌಟ್ ಆಗುವುದಿಲ್ಲ ಅಂತ ಮನಗಂಡಿರುವ ಸರ್ಕಾರ 26 ತಿಂಗಳ ಹಿಂಬಾಕಿ ಅರಿಯರ್ಸ್ ಅನ್ನು ನೀಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಇದಕ್ಕೆ ಪೂರ್ವಾನ್ವಯವಾಗುವಂತೆ 2025 ಏಪ್ರಿಲ್ ತಿಂಗಳಿಂದಲೇ ಅದು ಅನ್ವಯವಾಗುತ್ತೆ. ಹೀಗಾಗಿ ಒಂದು ಬಂಪರ್ ಕೊಡುಗೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸಾರಿಗೆ ಸಿಬ್ಬಂದಿ ನೌಕರರಿಗೆ ಇದು ಬಂಪರ್ ಕೊಡುಗೆ. ಬಹಳ ದಿನಗಳ ಹೋರಾಟ ಈಗ ಫಲಿಸಿದೆ. ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ನೌಕರರ ಸಿಬ್ಬಂದಿಯ ಜಟಾಪಟಿಯ ಈ ಹೋರಾಟದಲ್ಲಿ ಗೆಲುವು ಕಂಡಿದ್ದು ಸಾರಿಗೆ ನೌಕರರು. ಹೀಗಾಗಿ ಮುಂದಿನ ತಿಂಗಳಿಂದಲೇ ವೇತನ ಪರಿಷ್ಕರಣೆ ಆಗುತ್ತೆ. ಹಿಂಬಾಕಿ 26 ತಿಂಗಳ ಹಿಂಬಾಕಿ ಕೂಡ ಕೊಡಲಾಗುತ್ತೆ. ಅದರ ಜೊತೆಗೆ ಯಾವಾಗಿನಿಂದ ಅನ್ವಯ ಆಗಬೇಕು ಅಂತ ಕೂಡ ಸರ್ಕಾರ ತೀರ್ಮಾನ ಮಾಡಿದೆ. 12.5% ವೇತನವನ್ನು ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿದೆ ಸರ್ಕಾರ. ಇದು BMTC, KSRTC, ವಾಯುವ್ಯ ಸಾರಿಗೆ, ಕಲ್ಯಾಣ ಕರ್ನಾಟಕ ಸಾರಿಗೆ ಸೇರಿದಂತೆ 4 ನಿಗಮಗಳಿಗೆ ಅನ್ವಯವಾಗುವಂತೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇದಕ್ಕಾಗಿ ಚಿಕ್ಕ ಹೋರಾಟ ನಡೆದಿರಲಿಲ್ಲ, ಬಹಳ ದೊಡ್ಡ ಹೋರಾಟಗಳು ನಡೆದಿತ್ತು. ಹೇಳಿಕೇಳಿ ಚಿತ್ರದುರ್ಗದಿಂದ ಸಾರಿಗೆ ನೌಕರರು ಬಿರು ಬೇಸಿಗೆಯ ಬಿಸಿಲಿನನ್ನೂ ಕೂಡ ಲೆಕ್ಕಿಸದೆ ಚಿತ್ರದುರ್ಗದಿಂದ ಬೆಂಗಳೂರುವರೆಗೆ ಪಾದಯಾತ್ರೆಯನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸುವ ಕೆಲಸವನ್ನು ಮಾಡಿದ್ರು. ಇನ್ನು ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆಯನ್ನು ಕೊಡ್ತಾ ಬಂದಿದ್ರು. ಆ ಎಚ್ಚರಿಕೆ ಮನಗಂಡಿದೆ ಸರ್ಕಾರ. ಹೀಗಾಗಿ ಆದೇಶವನ್ನು ಮಾಡಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಸಾರಿಗೆ ನೌಕರರು ಈ ಹೋರಾಟದಲ್ಲಿ ಗೆದ್ದಿದ್ದಾರೆ. ಯಾಕಂತ ಹೇಳಿದ್ರೆ ಹೋರಾಟವನ್ನು ತೀವ್ರಗೊಳಿಸಬೇಕು, ಸೇವೆಗೆ ಗೈರಾಗಬೇಕು, ಅದರ ಮೂಲಕ ಇಡೀ ಕರ್ನಾಟಕ ಸಾರಿಗೆ ಸ್ತಬ್ಧವಾಗಬೇಕು ಅನ್ನೋ ತೀರ್ಮಾನ ಇತ್ತು. ಈಗ ಏನೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿ ಈಗ ದಶರಥ್, ಸಾರಿಗೆ ನೌಕರರ ಮುಷ್ಕರಕ್ಕೆ ಕೊನೆಗೂ ಕೂಡ ಸರ್ಕಾರ ಮಂಡಿಯೂರಿದೆ. ಅವರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಶೇಕಡ 12.5% ವೇತನವನ್ನ ಪರಿಷ್ಕರಣೆ ಮಾಡಿ ಈಗ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದೆ. ಯಾಕಂದ್ರೆ ಸಾರಿಗೆ ನೌಕರರು 15% ವೇತನವನ್ನ ಹೆಚ್ಚಳ ಮಾಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಕಳೆದ 20ರಿಂದಲೂ ಕೂಡ ಅವರು ಮುಷ್ಕರವನ್ನ ನಡೆಸ್ತಾ ಇದ್ದಾರೆ. ಇದರಿಂದ ಸಾರಿಗೆ ನೌಕರರ ಮುಷ್ಕರದಿಂದಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಈಗಾಗಲೇ ಸೃಷ್ಟಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮುಷ್ಕರವನ್ನ ಮುಂದುವರೆಸಿದ್ದೆ ಆದ್ರೆ ಮತ್ತಷ್ಟು ಸಾರಿಗೆ ಇಲಾಖೆಗೆ ಸಮಸ್ಯೆ ಆಗತ್ತೆ, ಜನಸಾಮಾನ್ಯರಿಗೆ ಸಮಸ್ಯೆ ಆಗತ್ತೆ ಅನ್ನುವಂತ ಕಾರಣಕ್ಕೆ ಕೊನೆಗೂ ಅವರ ಹೋರಾಟಕ್ಕೆ ಮಣಿದು ಈಗ ಪರಿಷ್ಕರಣೆಯನ್ನ ಮಾಡಿದೆ. ಶೇಕಡ 12.5% ವೇತನವನ್ನ ಹೆಚ್ಚಳ ಮಾಡಿ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದೆ. ಅಂದ್ರೆ ಮೂಲ ವೇತನ ಏನಿತ್ತು 2025 ಮಾರ್ಚ್ 31 ಮೂಲ ವೇತನವನ್ನ ನಿಗದಿಪಡಿಸಲಾಗಿತ್ತು. ಅದರ ಆಧಾರದ ಮೇಲೆ ಈಗ ಶೇಕಡ 12.5% ವೇತನವನ್ನ ಜಾರಿ ಮಾಡಿದೆ. ಮುಂದೆ ಜೂನ್ 1ರಿಂದ ಈ ಒಂದು ವೇತನ ಅವರ ವೇತನಕ್ಕೆ ಆ್ಯಡ್ ಆಗ್ಲಿದೆ. ಅಂದ್ರೆ ಏನು ಸಾರಿಗೆ ನೌಕರರಿಗೆ ವೇತನ ಈಗ ಬರ್ತಾ ಇದೆ, ಬರುವಂತ ಸಂದರ್ಭದಲ್ಲಿ ಜೂನ್ ನಿಂದ ಇದು ಅನ್ವಯ ಆಗತ್ತೆ ಈ ವೇತನ ಹೆಚ್ಚಳ ಮಾಡಿರುವಂತಹ ವೇತನ. ಆದ್ರೆ ಸಾರಿಗೆ ನೌಕರರು ಇದಕ್ಕೂ ಕೂಡ ಬಗ್ತಾ ಇಲ್ಲ. ಯಾಕಂದ್ರೆ ಈಗ ಅವರು ಹೊಸ ವರ್ಷವನ್ನ ಶುರು ಮಾಡಿದ್ದಾರೆ. ಶೇಕಡ 25% ವೇತನವನ್ನ ಹೆಚ್ಚಳ ಮಾಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಈಗ ಶುರು ಮಾಡಿದ್ದಾರೆ. ಹಾಗಾಗಿ ಸಾರಿಗೆ ನೌಕರರ ಮುಷ್ಕರವನ್ನ ಮುಂದುವರಿಸ್ತಾರ ಅಥವಾ ಈಗ ಸರ್ಕಾರ ಆದೇಶವನ್ನ ಮಾಡಿರುವಂತೆ ಅದಕ್ಕೆ ಏನಾದ್ರೂ ಒಪ್ಪಿಗೆಯನ್ನ ಕೊಡ್ತಾರ ಇನ್ನೇನು ನೋಡ್ಬೇಕಾಗತ್ತೆ. ಈಗ ಸಿಗ್ತಾ ಇರುವಂತ ಮಾಹಿತಿಗಳ ಪ್ರಕಾರ
ಮುಷ್ಕರವನ್ನ ಮುಂದುವರಿಸ್ತೇವೆ ಅನ್ನುವಂತ ಒಂದು ಮಾಹಿತಿಗಳು ಈಗ ಬರ್ತಾ ಇದೆ. ಸೊ ಇದು ಎಲ್ಲ ಒಂದು ಕಡೆಗೆ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗತ್ತೆ. ಯಾಕಂದ್ರೆ ಇಷ್ಟು 15% ಕೇಳಿದ್ರು ನಾವು 12.5% ಹೆಚ್ಚಳವನ್ನು ಮಾಡಿದ್ದೇವೆ. ಹೆಚ್ಚಳ ಮಾಡಿದ ಮೇಲೆ ಮತ್ತೆ ಈಗ 25% ಕೊಡಿ 20% ಕೊಡಿ ಅಂತೇಳಿ ಇವರು ಏನಾದ್ರೂ ಇದೇ ರೀತಿಯಾಗಿ ಮೊಂಡುತನವನ್ನ ಮಾಡಿದ್ದೆ ಆದ್ರೆ ನಾವು ಮುಂದೆ ಏನು ನಿರ್ಧಾರವನ್ನ ತೆಗೆದುಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಕೂಡ ನೋಡ್ತಾ ಇದ್ದಾರೆ, ಸರ್ಕಾರ ಕೂಡ ನೋಡ್ತಾ ಇದೆ. ಹಾಗಾಗಿ ನೌಕರರು ಈಗ ಈ ಬಂದಿರುವಂತಹ 12.5% ಹೆಚ್ಚಳ ಏನಿದೆ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಮುಷ್ಕರವನ್ನ ಕೊನೆಗೊಳಿಸ್ತಾರ ಅಥವಾ ಇಲ್ಲ 25% ಮಾಡ್ಲೇಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಇಟ್ಕೊಂಡು ಮುಷ್ಕರವನ್ನ ಮುಂದುವರಿಸ್ತಾರ ನೋಡ್ಬೇಕಾಗತ್ತೆ. ಮುಷ್ಕರ ಮುಂದುವರೆದಿದೆ ಆದ್ರೆ ಅದು ಮತ್ತಷ್ಟು ಕಗ್ಗಂಟನ್ನ ಸೃಷ್ಟಿ ಮಾಡುತ್ತೆ. ದಶರಥ್, ಶಿವಕುಮಾರ್, ಇದೆಲ್ಲ ಲೆಕ್ಕಾಚಾರದ ನಡುವೆ ತುಮಕೂರಿನಲ್ಲಿ ಅಹಿಂದ ಸಮಾವೇಶ ಮಾಡಬೇಕು ಅನ್ನುವ ಯೋಜನೆಯನ್ನ ಸರ್ಕಾರ ಹೊಂದಿದೆ. ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಆಪ್ತ ಬಣ ಮುಂದಾಗ್ತಾ ಇದೆ. ಈ ಸಂದರ್ಭದಲ್ಲಿ 3,000 to 4,000 ಬಸ್ಗಳು ಅಲ್ಲಿಗೆ ಹೋಗಬೇಕು, ಅಷ್ಟೊಂದು ಜನರನ್ನು ಸೇರಿಸಬೇಕು ಅಂತ ಹೇಳಿ ಯೋಜನೆಯನ್ನು ಮಾಡಲಾಗಿತ್ತು. ಸೊ ಅದಕ್ಕೂ ಇದಕ್ಕೂ ಏನಾದರೂ ಸಾಮ್ಯತೆ ಅಥವಾ ಅದಕ್ಕೂ ಇದಕ್ಕೂ ನಂಟಿದೆ ಅಂತ ಅಂದ್ಕೊಳ್ಬೋದಾ ನಾವು? ಈಗ 20ರಂದು ಸರ್ಕಾರ 3 ವರ್ಷಗಳನ್ನ ಪೂರ್ಣಗೊಳಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ 3 ವರ್ಷದ ಸಾಧನಾ ಸಮಾವೇಶವನ್ನ ಮಾಡಬೇಕು, ಜನಸಾಮಾನ್ಯರಿಗೆ ಹಕ್ಕುಪತ್ರಗಳನ್ನ ಕಂದಾಯ ಇಲಾಖೆಯಿಂದ ಕೊಡಬೇಕು, ಮತ್ತೆ ಅವರಿಗೆ ಯೋಜನೆಗಳನ್ನ ಮನೆಗೆ ತಲುಪಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತೇಳಿ ಸರ್ಕಾರ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ. ಇದು ಬಹುದೊಡ್ಡ ಕಾರ್ಯಕ್ರಮ ಆಗಿ ರೂಪುಗೊಳಿಸಬೇಕು, ಮತ್ತೆ ಸರ್ಕಾರಕ್ಕೆ ಇದರಿಂದ ಕೀರ್ತಿ ಕೂಡ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಕಾರ್ಯಕ್ರಮಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಸುಮಾರು 2 ಲಕ್ಷಕ್ಕೂ ಅಧಿಕ ಜನರನ್ನ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಸೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನಗಳು ಕೂಡ ಮುಂದುವರಿಸಲಾಗಿದೆ. ನೀವು ಹೇಳಿದಾಗೆ ಜನರನ್ನ ಕಾರ್ಯಕ್ರಮಕ್ಕೆ ಸೇರಿಸಬೇಕಾದ್ರೆ ಅಗತ್ಯವಾದಂತ ಬಸ್ಗಳು ಕೂಡ ಬೇಕಾಗತ್ತೆ. ಆದ್ರೆ ಇಲ್ಲಿ ನೌಕರರ ಈ ಪ್ರತಿಭಟನೆಗೂ ಮತ್ತೆ ಇದಕ್ಕೂ ಕೂಡ ಇಲ್ಲಿ ತಾಳೆ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಷ್ಟರ ಒಳಗೆ ನೌಕರರನ್ನ ನಾವು ಮನವೊಲಿಸ್ತೇವೆ ಅನ್ನುವಂತ ವಿಶ್ವಾಸದಲ್ಲಿ ಸರ್ಕಾರದ ಸಚಿವರು ಅಧಿಕಾರಿಗಳು ಕೂಡ ಇದ್ದಾರೆ. ಹಾಗೆ ನೌಕರರು ಕೂಡ ಈಗ ಮಾಡಿರುವಂತಹ ವೇತನ ಹೆಚ್ಚಳಕ್ಕೆ ಒಪ್ಪಿಗೆಯನ್ನ ಕೊಟ್ಟು ತಮ್ಮ ಮುಷ್ಕರದ ಕೈ ಬಿಡ್ತಾರೆ ಅನ್ನುವಂತಹ ಒಂದು ಭರವಸೆಗಳನ್ನು ಕೂಡ ಅಧಿಕಾರಿಗಳು ಸಚಿವರು ಇಟ್ಕೊಂಡಿದ್ದಾರೆ. ಹಾಗಾಗಿ ಇನ್ನೂ ಕೂಡ ಸಮಯಾವಕಾಶ ಇದೆ. ಹಾಗಾಗಿ ನೌಕರರು ಮುಷ್ಕರವನ್ನ ಅಂತ್ಯಗೊಳಿಸ್ತಾರ ಹೇಗೆ ನೋಡ್ಬೇಕಾಗತ್ತೆ. ಆದ್ರೆ ಇದಕ್ಕೂ ಅದಕ್ಕೂ ತಾಳೆ ಹಾಕುವಂತದ್ದೇನಿಲ್ಲ. ದಶರಥ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮನ್ನ ಮಾಹಿತಿಗೆ.